ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾನಿವಾಗ ಬಂದಿರುವಂತ ತಾಲೂಕು ಯಾವ್ದಪ್ಪ ಅಂತಂದ್ರೆ ಅದು ಮಾಗಡಿ. ಕೆಂಪೇಗೌಡರು ಗೊತ್ತಲ್ಲ ನಿಮ್ಗೆ, ಇಡೀ ಬೆಂಗಳೂರನ್ನೇ ಕಟ್ಟಿದಂತವ್ರು. ಕೆಂಪೇಗೌಡರು ಹುಟ್ಟಿದಂತ ಊರು ಅದು ಮಾಗಡಿ. ಮಾಗಡಿಯ ಅಭಿವೃದ್ಧಿ ಹೇಗಿದೆ? ಮಾಗಡಿ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗಿದೆಯಾ? ನಿಜವಾಗ್ಲೂ ಮಾಗಡಿ ಹೈಟೆಕ್ ಆಗಿದೆಯಾ? ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರ ಊರು ಯಾವ ರೀತಿ ಸಾಕ್ತಾ ಇದೆ? ಕೆಲವರು ಸಿಕ್ಕಾಪಟ್ಟೆ ಕೇಳ್ಕೊಂಡ್ರು, ಮಾಗಡಿ ಕಡೆ ಬನ್ನಿ. ಬಾಲಕೃಷ್ಣ ಪ್ರತಿನಿಧಿಸುವಂತ ಕ್ಷೇತ್ರ MLA ಇಲ್ಲಿ ಬಾಲಕೃಷ್ಣ ಅವರು, ಬನ್ನಿ ಸಾರ್, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ, ಬನ್ನಿ ಮಾತಾಡಿಸಿ ಜನರನ್ನ ಅಂತ ಸಾಕಷ್ಟು ಜನ ನನಗೆ ಕಮೆಂಟ್ಗಳಲ್ಲಿ, ಒಂದಷ್ಟು ಮೆಸೇಜ್ಗಳಲ್ಲಿ ಕಾಲ್ ಮಾಡಿ ಸುಮಾರು ತರ ಬೇರೆ ಬೇರೆ ಊರಿನವರೆಲ್ಲ ಕೇಳ್ಕೊಂಡ್ರು. ಸೊ ಹಂಗಾಗಿ ನಾನೀಗ ಮಾಗಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರುತ್ತೆ. ಸೊ ಬನ್ನಿ, ಜನ ಏನ್ ಹೇಳ್ತಾರೆ, ಜನ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನ್ ಮಾತನಾಡ್ತಾರೆ, ಜನರ ಹತ್ರನೇ ಕೇಳ್ತಾ ಹೋಗೋಣ. ಏನ್ ನಿಮ್ಮ ಹೆಸರು ಸರ್? ರವಿಕುಮಾರ್ ಅವರೇ, ಚೆನ್ನಾಗಿದ್ದೀರಾ? ಹೆಂಗಿದೆ ಮಾಗಡಿ ಅಭಿವೃದ್ಧಿ? ಪರವಾಗಿಲ್ಲ, ಇವಾಗ ಅಭಿವೃದ್ಧಿ ಆಗ್ತಾ ಇದೆ, ಸ್ವಲ್ಪ ಇವಾಗ ಆಗ್ತಾ ಇದೆ. ಸ್ವಲ್ಪ ಆಗ್ತಾ ಇದೆಯಾ? ಏನೋ ಅಭಿವೃದ್ಧಿ ಕಾಣ್ತಾ ಇಲ್ಲಪ್ಪ ಮಾಗಡಿದು. ಸ್ವಲ್ಪ ಮಾಡ್ತಾ ಇದ್ರೆ, ಇನ್ನ ಜಾಸ್ತಿ ಫಂಡ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಹೇಳ್ಬೇಕು. ಯಾವ ಊರು ನಿಮ್ದು? ನಮ್ದು ಗವಿನಾಗಮಂಗಲ. ಯಾವ್ರು? ಗವಿನಾಗಮಂಗಲ. ಯಾರು ಬರ್ತಾರೆ MLA ನಿಮಗೆ? ಬಾಲಕೃಷ್ಣ ಅವರೇ ಬರ್ತಾರಾ? ಕೆಲಸ ಮಾಡಿಸ್ತಾರಾ? ಇವಾಗ ಏನೋ ಮಾಡ್ತಾ ಇದಾರಪ್ಪ, ನೋಡ್ಬೇಕು ಮುಂದೆ ಹೆಂಗೆ. 2 ವರ್ಷದಲ್ಲಿ ಏನ್ ಮಾಡಾರೋ, 3 ವರ್ಷದಲ್ಲಿ ಮಾಡ್ಲಿಲ್ಲ? ಹೆಂಗ್ ಹೇಳಕ್ಕಾಗತ್ತೆ, 20 ವರ್ಷದಿಂದನೇ ಮಾಡಿಲ್ಲ. ಇವಾಗ ಏನೋ ಸ್ವಲ್ಪ ಕೆಸ್ಕವ್ರೆ, ಅದೇನ ಆದ್ರೆ ಸ್ವಲ್ಪ ಕೆತ್ಕವ್ರೆ ಅಂತೀರಾ? ಹಂಗೆ ಏನಕ್ಕ ಅಯ್ಯ, ಇಲ್ಲಿ ಜಗಳ ಮಾಡ್ತಿದ್ರಲ್ಲ ಯಾರು, ಭಾರಿ ಜೋರಾಗಿ ಮಾತಾಡ್ತಿದ್ರಲ್ಲ. ಆಯ್ತು ಬಿಡಿ, ಹೋಗ್ಲಿ. ಮಾಡಿ ರೋಡ್ ಏನ್ ಮಾಡಿದೀವಿ ಅಂತ ಮೊದ್ಲು ಹೋಗ್ಲಿ. ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ. ಲಕ್ಷ್ಮಮ್ಮ, ಕಾಸು ಬಂತ 2,000? ಲಕ್ಷ್ಮಿ ನಮ್ಗೆ ಯಾವ್ದು ಬರಲ್ಲ ಕಣಪ್ಪ. ನಮ್ಗೆ ಯಾಕೆ? ನಮ್ಗೆ ಯಾವ್ದು ಬರಲ್ಲ. ನಮ್ಗೆ ಗೃಹಲಕ್ಷ್ಮಿದು ಬರಲ್ಲ. ಆಯ್ತು ತಡ್ರಿ, ಇಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಸೂಪರ್ ಮಾಡ್ಯಾರ ಅಭಿವೃದ್ಧಿನ. ಕೇಳಿ ನೋಡಿ, ಮಾಗಡಿಪೇಟೆಯಲ್ಲಿ ಯಾಕೆ ಸೂಪರ್ ಆಗಿ ಅಂದ್ರೆ ಜನ ಸೂಪರ್ ಆಗಿ ಅದೇ ರೋಡಲ್ಲಿ ಒಂದ್ ಸ್ವಲ್ಪ ಕ್ಯಾಕ್ ಸುಗಿತಾರ ಜನಗಳು. ನೋಡಿ ಒಂದ್ ಸ್ವಲ್ಪ ಕೇಳಿ ಮುಗಿತವ್ರೆ ಅಂತ. ರೋಡ್ನವರು ನೀರ್ನವರೆಲ್ಲ, ಆ ರೋಡ್ನವರು ನೀರ್ನವರೆಲ್ಲ ಹೆಂಗ್ ಮುಗಿತವ್ರೆ ಅಂತ ಕೇಳೋ. ರೋಡ್ ಚರಂಡಿ ಏನು ಸರಿ ಇಲ್ವೇ? ಎಲ್ಲ ಚೆನ್ನಾಗ್ ಮಾಡವ್ರೆ. ಮೇನ್ ರೋಡ್ ಹೈವೇ ಮಾತಾಡ್ಬೇಕು. ನಿಮ್ ಬಸ್ ಅಂತ ಮಾತಾಡಿ ಕೇಳ್ರಿ. ಫ್ರೀ ಬಸ್ ಅಂತ ಓಡ್ತೀರಾ? ತಗೊಳ್ಳಿ. ಏನ್ ನಿಮ್ ಹೆಸರು? ಉಮೇಶ್ ಅಂತ. ಉಮೇಶ್ ಅವ್ರೆ, ಆರಾಮ? ಊಟ ಮಾಡಿದ್ರ? ಕಾಫಿ ಕುಡಿದ್ರ? ಹೆಂಗಿದೆ ಮಾಗಡಿ? ಪರವಾಗಿಲ್ಲ ಸರ್, ಬರೋಣ ಬಂದ ಸ್ವಲ್ಪ ಅಭಿವೃದ್ಧಿ ಆಯ್ತದೆ. ಅಭಿವೃದ್ಧಿ ಆಯ್ತದ? ಅಲ್ಲ, ಧೂಳು ರೋಡು ರಸ್ತೆ ಎಲ್ಲ ನೋಡ್ಕೊಂಡ್ ಬಂದಪ್ಪ ಒಂದ್ ರೌಂಡ್. ಕಿತ್ತಾಗ ಮಾಡ್ತಾವ್ರ ಸರ್, ಮಾಡ್ತಾವ್ರೆ. ಅಭಿವೃದ್ಧಿ ಆಯ್ತಾ? ಆಗಿಲ್ಲ, ಮುಂದಕ್ಕೆ ಆಯ್ತದೆ ಅಂತ ಮಾಡ್ತಾವ್ರ ಸರ್, ಮಾಡ್ತಾವ್ರೆ. ಹಂಗೆ. ಏನಜ್ಜ ಇದು ಪೆನ್ಷನ್ ಎಲ್ಲ ಬರ್ತೈತಾ? ಎಷ್ಟು ಬರ್ತೈತೆ? ನಾವು ಎಷ್ಟು ಅಲ್ಲ ನಮ್ದು. ಎಷ್ಟು ಇದೆ? ಯಾವ ಊರು? ಪುರ. ಎಷ್ಟು ಬರ್ತದೆ ಕಾಸು? ತಿಂಗಳ ಬರ್ತೈತಾ ಇಲ್ಲ ಅದು ಗುಳು ಮನಸ್ತವ್ರ? 2 ತಿಂಗಳು ಬರ್ಲಿಲ್ಲ. 2 ತಿಂಗಳದ್ದು ಬಂದಿಲ್ವೇ ನಿಮ್ಮ ಇವರಿಗೆ? ಮನೆಯವರಿಗೆ ಬಂದದ. ಮನೆಯವ್ರಿಗೆ ಬಂದದ? ನಿಮ್ಗೆ ಯಾಕೆ ಕೊಟ್ಟಾರ? ತಗೊಳ್ಳಿ. ಏನಿದೆ ಮಹಿಳೆಯರಿಗೆ ಮಾತ್ರ, ಓನ್ಲಿ ಫಾರ್ ಲೇಡೀಸ್. ಬಸ್ ಫ್ರೀ ಲೇಡೀಸ್. 2,000 ಫ್ರೀ ಲೇಡೀಸ್. ವೈ ಜೆಂಟ್ಸ್ ನಮ್ಗೆ ಕೊಡ್ಬೇಕು? ನಾವು ದುಡ್ಡು ತಿನ್ನೋರಲ್ವಾ? ಮತ್ತೆ ಹೆಂಗೆ ನಿಮ್ MLA? ಕಾಫಿ ಯಾಕೆ ಕೊಡೋದು? ಏನ ಕಾಫಿಗಳ? ಯಾವ್ದೇ ಕಾಫಿ ನಮ್ಗೆ ಈಗ ಕಾಪಿಯಾ? ನೋಡು, ಎಲ್ಲಿ ನಿಮ್ ಬಾಲಕೃಷ್ಣ? ಎಲ್ಲ ಅಲ್ಲಿ MLA ನಾಳೆ ಕೇಳು. ಆನೆ ಮ್ಯಾಲ್ ಮಾಡ್ತದೆ. ಹೌದಾ? ಕೆಲಸ ಕೆಲಸ ಮಾಡ್ತಾನೆ. ನೋಡ್ರ ಏ ಮಂಜು ಇವೆಲ್ಲ ಜೊತೆ. ಹೌದಾ? ಆಯ್ತು ಬಿಡ್ರಿ. ನಿಮ್ದು ಯಾವ್ರಿ ಸರ? ಸಂತೆಪೇಟೆ. ನೀವು ಹೆಂಗಿದ್ದು ಕಾರ್ಯ ಅಭಿವೃದ್ಧಿಗಳು? ಸುಮಾರಾಗಿ ನಡೀತದೆ. ಸುಮಾರಾಗಿ ಅಂದ್ರೆ ಹೆಂಗೆ? ಏನ್ ಬೇಕಾಬಿಟ್ಟಿ. ಅಭಿವೃದ್ಧಿ ಹೆಂಗಾಗಿರೋದು? ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್ಗಳು ಎಲ್ಲ ಹೇಳ್ಬೇಕು. ಏನ್ ಚರಂಡಿಗಳಾಗಿಲ್ಲ, ಒಂದ್ ರೋಡ್ ಆಗಿಲ್ಲ, ಒಂದ್ ಇದಾಗಿಲ್ಲ, ಏನು ಸರಿಯಾಗಿ ಆಗಿಲ್ಲ. ಏನು ಅಭಿವೃದ್ಧಿ ಆಗಿಲ್ಲ. ಏನ್ ಮಾಡ್ತಾ ಇದಾರೆ? ಇರ್ತಾರೆ, ವಿಧಾನಸೌಧಕ್ಕೆ ಹೋಯ್ತಾರೆ ಬರ್ತಾರೆ. ಏನೋ ವಿಧಾನಸೌಧಕ್ಕೆ ಹೋಯ್ತಾರೆ ಬರ್ತಾರೆ. ಅಷ್ಟೇ. ದೇಶ ಒಳಗೆ ಕುತ್ಕೋತಾರೆ. ಪಾಪ ಜನರಿಗೆ ಮಾತ್ರ ಓಸಿ ಜೀವನ. ಹಂಗೆ ಏನ್ ಸರ್? ಅದಕ್ಕೆ ನಾವು ಬಂದು ಕೇಳ್ತಿದೀವಿ ಸರ್. ಈಗ ಹೇಳ್ತೀನಿ ಕೇಳಿ. ಓಟ್ ಕೇಳ್ಬೇಕಾದ್ರೆ ಒಂದ್ 50 ಜನ ಬರ್ತಾರೆ ಹಿಂದಗಡೆ, 4 ಜನನೇ ಅಲ್ಲಿ. 50 ಜನ ಹಿಂದಗಡೆ ಬಂದವರು ಅದೇ ಗೆದ್ದಾದ್ಮೇಲೆ ಅದೇ 50 ಜನ ಹೋಗಿ ಕೆಲಸ ಕೇಳ್ತಾರ? ಕೇಳಲ್ಲ. ಯಾಕೆ ಕೇಳಲ್ಲ? ಅವರೆಲ್ಲ ಹೋಗಿ ಕೇಳಿದ್ರೆ ಕೆಲಸ ಮಾಡ್ತಾರೆ. ಇವ್ರ ಪಾಡಿಗೆ ಇವ್ರು ಮನೇಲಿ ಸೇರ್ಕೊತಾರೆ, ಅವ್ರ ಪಾಡಿಗೆ ಅವ್ರು ಏನ್ ಮಾಡ್ಕೊತಾರೆ. ಈಗ 50 ಜನ ಓಟ್ ಕೇಳ್ಬೇಕಾದ್ರೆ ಆತರ 50 ಜನ ಬರ್ತಾರೆ. ಅದೇ ತರ 50 ಜನ ಹೋಗಿ
ನಮ್ಮೂರು ಅಭಿವೃದ್ಧಿ ಮಾಡೋದಕ್ಕೆ ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ಲೀಡರ್ನ ಕೇಳಬೇಕು. ಏನೋ ನಮ್ಗೆ ಎಲ್ಲೋದ್ರು ಕೂಡ ಮಾಗಡಿಗೆ ಬನ್ನಿ ಬಂದ್ರೆ ಪ್ರಯೋಜನ ಏನ್ ಬಂತ? ಊರ್ ಜನನೇ ಸರಿ ಇಲ್ವಲ್ಲ, ಪ್ರಯೋಜನ ಏನ್ ಬರ್ತದೆ? ಅದೇ ನೋಡ್ತಾ ಇದೀನಲ್ಲ ಈಗ ಸ್ವಾಮಿ, ಒಂದು ಲೀಡರ್ ಮಾಡ್ತೀವಿ, ಎಲ್ಲಾ ಸೇರಿ ಒಬ್ಬನ್ ಲೀಡರ್ ಮಾಡ್ತೀವಿ. ಆ ಲೀಡರ್ ಹತ್ರಕ್ಕೆ 50 ಜನ ಲೀಡರ್ ಇರ್ತಾರಲ್ವಾ, ಹಿಂದೆ ಇರ್ತಾರಲ್ವಾ, 50 ಜನದ ಹಿಂದೆಗಡೆ ಇದ್ದವರು ಗೆದ್ದಾದ್ಮೇಲೆ ಅದೇ 50 ಜನ ಹೋಗಿ ಅವನ್ನ ಕೇಳ್ಬೇಕು, ನಿನ್ ಹಿಂದೆಗಡೆ ಓಡಾಡ್ಕೊಂಡು ನಾವ್ ಕೆಲಸ ಮಾಡ್ತಿದೀವಪ್ಪ, ಮಾಡಿದೀವಿ, ಗೆಲ್ಸಿದೀವಿ, ನೀನು ಹೋಗಿ ಅವ್ರನ್ನ ಕೇಳಿ ನಮ್ಮೂರು ಅಭಿವೃದ್ಧಿ ಮಾಡ್ತೀಯ ಇಲ್ವಾ ಅಂತ ಕೇಳ್ಬೇಕು ಜನ. ಆದ್ರು ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ಅವ್ನ ಪಾಡ್ಗೆ ಅವ್ನ ಮನೇಲಿ ಇರ್ತಾನೆ, ಇವನ್ ಪಾಡ್ಗೆ ಇವನ್ ಏನ್ ಮಾಡ್ಕೋಬೇಕು ಅದ್ ಮಾಡ್ಕೊತಾನೆ, ಇವ್ರ ಪಾಡ್ಗೆ ಸುಮ್ನೆ ಇರ್ತಾರೆ. ಯಾವತ್ತು ನಾವು ಲೀಡರ್ ಅಂತ ಸೆಲೆಕ್ಟ್ ಮಾಡಿದವ್ರನ್ನ ಅವ್ರು ಹೋಗಿ ನಮ್ಮ ಊರು ಅಭಿವೃದ್ಧಿ ಆಗಿಲ್ಲ ಸ್ವಾಮಿ ಮಾಡ್ಕೊಡಿ ಅಂತ ಕೇಳ್ಬೇಕು. ಕೇಳೋ ತಾಕತ್ ಯಾವನ್ಗೂ ಇಲ್ಲ. ಯಾಕೆ ಅಂದ್ರೆ ಈಸ್ಕೊಂಡ್ ಜವಳಿಗೆ ಬಿಟ್ಕೊಂಡಿರ್ತಾನೆ, ಅವ್ನ್ ಕೇಳಲ್ಲ. ಕೇಳಕ್ ಹೋದ್ರೆ ಕ್ಯಾಕರ್ಸ್ ಮಕ್ಕೋಗಿತ್ತಾನೆ. ಈಗ ಸಿಎಂ ಬದಲಾವಣೆ ಆದ್ರಲ್ಲಪ್ಪ, ಏನಾದ್ರು ಬದಲಾಗುತ್ತಾ ಹೆಂಗೆ ಇನ್ಮೇಲೆ? ಇನ್ನ ಕೂಸ್ ಬಿಟ್ಬಿಟ್ಟು ಕೂಸ್ ಇವಾಗ ಹುಟ್ಟದೆ, ಅದಿನ್ನ ಬೆಳಿಬೇಕಲ್ವಾ, ಬೆಳೆದೇ ಅದ್ ನಡೀತಾ ಇದೆ ಅಂದಾಗ ಚೆನ್ನಾಗದೆ ಅಂತ ಹೇಳ್ಬೋದು. ಕೂಸು ಈಗ ಮುಖ್ಯಮಂತ್ರಿ ಕೂಸು, ಈಗ ಅದಕ್ಕಿಂತ ಮುಂಚೆ ಮಂತ್ರಿ, ಈಗ ಮುಖ್ಯಮಂತ್ರಿ. ಮಂತ್ರಿ ಆಗಿದ್ದಾಗ ಆಡಳಿತ ನೋಡಿದಾಗ ಮುಖ್ಯಮಂತ್ರಿಯಾಗಿ ವರ್ಕೌಟ್ ಆಗುತ್ತಾ ಕೇಳ್ತಾ ಇದೀನಿ ಸ್ವಾಮಿ. ಇವಾಗ ಹೆಂಗೆ ಹೇಳೋದು? ಇನ್ನ ಇವಾಗ ಹುಟ್ಟಿರೋದಲ್ವಾ ಅದು, ಇವಾಗ ಹುಟ್ಟ ಆದ್ಮೇಲೆ ನೋಡ್ಬೇಕು. ನೋಡ್ಕೊಂಡ್ರೆ ನಾನು ಹೇಳಿದ್ದು ಅವಾಗ್ಲೂ ಹಿಂದಿನ ಜನ್ಮ ನೋಡಿದ್ರೆ, ಹಿಂದಿನ ಜನ್ಮದ ಯಾರು ಹೇಳಕ್ ಇವಾಗ ಹಿಂದಿನ ಜನ್ಮದ ಆಧಾರದ ಮೇಲೆ ಇವಾಗ ಹೆಂಗೆ ಹೇಳಕ್ ಆಗಲ್ಲ. ಯಾವ ತರ ಮಾಡ್ತಾರೆ ಅವ್ರು. ಇವಾಗ ಮುಖ್ಯಮಂತ್ರಿ ಆಗವ್ರೆ, ಈಗ ಅದ್ರಲ್ಲೇ ಕಸಮಿಸಿ ಮಾಡ್ತಾವ್ರೆ. ಅದ್ರಲ್ಲಿ ಹೆಂಗಾಗತ್ತೆ ನೋಡ್ಬೇಕು. ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶ್ ಅಂತ. ಪರಮೇಶ್ ಅವರೇ ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ ಸರ್. ನಮ್ಮ ಕ್ಷೇತ್ರದಲ್ಲಿ ನಮ್ದು ನೆಲಮಂಗಲ ಇದಾಗಿದೆ, ನೆಲಮಂಗಲ ಕ್ಷೇತ್ರ ಆಗಿದೆ, ತಾಲೂಕ್ ಬಂದ್ ಮಾಗಡಿ ಆಗಿದೆ. ಮಾಗಡಿ ತಾಲೂಕ್ ಆಗ್ಬಿಟ್ಟಿದೆ. ಇವಾಗ ನೆಲಮಂಗಲ ಇವಾಗ ತಾಲೂಕು ಮಾಡ್ಕೊಂಡಿದ್ದಾರೆ. ಯಾರು ಬರ್ತಾರೆ ನಿಮ್ಗೆ ಎಮ್ ಎಲ್ ಎ? ನಮ್ಗೆ ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿ. ಶ್ರೀನಿವಾಸ ಮೂರ್ತಿ ಅವ್ರು ಬರ್ತಾರೆ. ಹೌದು ಸರ್. ಹೆಂಗೆ ಅಭಿವೃದ್ಧಿ ಚೆನ್ನಾಗಿದ್ಯಾ? ಅಭಿವೃದ್ಧಿ ಅಂದ್ರೆ ಎಲೆಕ್ಷನ್ ಬಂದಿದ್ರು, ಇವಾಗ ಯಾರು ಬಂದೇ ಇಲ್ಲ. ನಮ್ಮ ಊರಿಗೆ ಬಂದಿಲ್ಲ, ಅವರು ಊರಿಗೆ ಬಂದಿಲ್ಲ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಾಗಡಿ ನೋಡ್ತಾ ಇದೀರಲ್ಲ, ಹೆಂಗಿದೆ ಮಾಗಡಿ? ಮಾಗಡಿ ಇವಾಗ ಏನೋ ಪರವಾಗಿಲ್ಲ. ಬಾಲಕೃಷ್ಣ ಅವರು ಏನೋ ಒಂಚೂರು ಇದ್ರೊಳಗೆ ಪರವಾಗಿಲ್ಲ. ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹೌದು. ಜನ ಹೆಂಗೆ? ಜನ ಅಂದ್ರೆ ಜನ ಪರವಾಗಿಲ್ಲ. ಇದು ಬಾಲಕೃಷ್ಣ ಅವ್ರ ಕಡೆ ಒಬ್ಬ ಅಧಿಕಾರಿನೇ ಆಗ್ಲಿ, ಒಬ್ಬ ರಾಜಕಾರಣಿ ಆಗ್ಲಿ ಪ್ರಶ್ನೆ ಮಾಡ್ತಾರೋ, ಇಲ್ಲ ಹಣ 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 ಅನ್ಕೊಂಡು ಹಿಂದೆ ಹೋಯ್ತಾರೋ? ಇಲ್ಲ ಸರ್, ಹಣ ಅಂದ್ರೆ ಹಣ ಅಲ್ಲ, ಅದಲ್ಲ ಸರ್, ಅಣ್ಣ ಅಂತ. ಹೌದು ಸರ್, ಅವ್ರ ಏನೋ ಒಂದು ಅಭಿವೃದ್ಧಿಯಿಂದ ಏನೋ ಒಂಚೂರು ಇದ್ ಮಾಡ್ತಾರೆ. ಇನ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಇನ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹೆಂಗ್ ಕೊಡ್ರೆ? ಏನ್ ಟೊಮಟೊ ಹೀರೆಕಾಯಿ ತಗೊಂಡಿಲ್ವನ್ರಿ? ಸಂಸಾರ ಅಲ್ವಾ ಸರ್? ಸಂಸಾರ ಅಲ್ವಾ, ಸಂಸಾರ ಮಾಡ್ಬೇಕು. ಏನ್ ಮಾಡೋಣ? ಹೆಂಗಿದೆ ನಿಮ್ಮ ಮಾಗಡಿ? ಏನ್ ಹೇಳೋಣ, ಹೇಳ್ಬೇಕು, ನೀವೇ ಹೇಳ್ಬೇಕು. ನೀವ್ ಹೇಳಿದ್ರೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಲ್ಲ, ಎಲ್ಲ ಕಡೆ ಇದೆಯಾ ನೀನು? ನಾನು ಟಿವಿ ನೋಡ್ತಾ ಇರ್ತೀನಿ. ನೋಡ್ತೀರಾ ಟಿವಿ? ಎಲ್ಲ ಕಡೆ ಓಡಾಡ್ತೀನಿ. ಎಲ್ಲ ಕಡೆ ಓಡಾಡ್ತೀನಿ. ಮಾಗಡಿ ಯಾವ ಲೆಕ್ಕ? ನಮ್ಗೆ ಬಂದ್ ಬೈತವ್ರೆ ಯಾರವ? ಎಷ್ಟು ಸುತ್ತಿಲ್ಲ, ಎಷ್ಟು ನೋಡಿಲ್ಲ, ಎಷ್ಟು ಜನರು ಮಾತಾಡ್ಸಿಲ್ಲ, ಎಷ್ಟು ಜನರು ನಗ್ಸಿಲ್ಲ. ಆ ಕಡೆ ಎಲ್ಲ ಹೋಗ್ಬಿಡ್ತೀರಾ? ಉತ್ತರ ಕರ್ನಾಟಕ ಸೈಡ್ ಹೋಗ್ಬಿಡ್ತೀನಿ. ನಾನು ನೋಡ್ತಾ ಇರ್ತೀನಿ. ನೋಡ್ತೀರಾ? ಹೆಂಗಿದೆ ಈಗ ಎಮ್ ಎಲ್ ಎ? ಅದೇನು ಹೇಳ್ಕೊಳ್ಳೋದು ಬೇಡ, ಬಿಟ್ಬಿಡಿ. ಯಾಕೆ ಭಯನ? ಏನ್ ಭಯ? ಏನ್ ತಿಂದಿದ್ದೀವಿ? ಈಗ ಆಯ್ತು ಬಿಡಿ, ಅದು ಬಿಟ್ಟಾಕೆ ಹೋಗ್ಲಿ. ಏನ್ ಪ್ರಾಬ್ಲಮ್ ಇದಾವ ಅದ್ ಹೇಳ್ರಿ. ಎಲ್ಲಾ ಪ್ರಾಬ್ಲಮ್ ಮತ್ತೆ ಮಾಡಿದ್ಮೇಲೆ ಯಾವ್ದಾರ ಒಂದು ನೇರಪ್ಪಾಗಿ ಮಾಡಿದ್ರೆ ಹೇಳ್ಬೋದಾಗಿತ್ತು. ಈಗ ಕೆಂಪೇಗೌಡ ಹುಟ್ಟಿದ ಊರಲ್ವೇ ಇದು? ಅಲ್ವಾ? ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಮಾಗಡಿ ಕಟ್ಟೋರು ಯಾರು? ಅವ್ರು ಅಂಟೋದ್ರಲ್ಲ ಕೆಂಪೇಗೌಡರು. ಇವ್ರು ಕೆಂಪೇಗೌಡರು ಇದ್ದವ್ರು ಇವಾಗ. ಹಂಗಂತ್ರಿ? ಬಿಡಿ ಸರ್, ಏನ್ ಕೇಳ್ತೀರಿ? ಎಷ್ಟು ವರ್ಷ ಈಗ ನಿಮ್ಗೆ? ನಮ್ಗೆ 78. ಇದು ಸೀನಿಯರ್ ಸಿಟಿಸನ್ ಕಾರ್ಡ್ ಎಲ್ಲ ಇದೆಯಾ? ಇದೆ. ಪೆನ್ಷನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಸಿಎಂ ಬದಲಾದ್ರಲ್ಲ, ಹೆಂಗೆ? ಮೊನ್ನೆ ಸಿಎಂ ಆಗವ್ರೆ, ಇವತ್ತು ಕೇಳಿದ್ರೆ ಏನ್ ಹೇಳೋದು? ನೋಡಿದ್ರೆ ಅದೇ ಇಬ್ರು ರಾಜೀನಾಮೆ ಕೊಡ್ತಾವ್ರೆ. ಎಲ್ಲ ನೀವೇ ಹೇಳ್ತೀರಾ.